Welcome back to my YouTube channel. ಫ್ರೆಂಡ್ಸ್, ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಒಂದು ಬೌಲಷ್ಟು ನಾನು ಮೈದಾ ಹಿಟ್ಟು ತೊಗೊತಾ ಇದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಚೆನ್ನಾಗಿ ಬಿಸಿಯಾಗಿರೋ ಎಣ್ಣೆ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಎಣ್ಣೆ ಬದಲು ತುಪ್ಪ ಅಥವಾ ಬೆಣ್ಣೆ ಕೂಡ ಆ್ಯಡ್ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಹೀಗೆ ಡ್ರೈ ಮಿಕ್ಸ್ ಕೊಡಬೇಕು. ಹೇಗೆ ಅಂದರೆ ನಾವು ಹಾಕಿರೋ ಎಣ್ಣೆ ಪ್ರತಿಯೊಂದು ಮೈದಾ ಹಿಟ್ಟು ಕಣಕ್ಕೂ ಟಚ್ ಆಗಬೇಕು. ಆ ಥರ ನೀಟಾಗಿ ಇದನ್ನು ಮಿಕ್ಸ್ ಕೊಡಿ. ಎಲ್ಲ ಮಿಕ್ಸ್ ಕೊಟ್ಟಾದ್ಮೇಲೆ ನಾವು ಹಿಂಗೆ ಅದನ್ನು ಗಟ್ಟಿ ಮುಷ್ಟಿ ಮಾಡಿದ್ರೆ ಉಂಡೆ ಥರ ಕೂರಬೇಕು, ಒಡ್ಕೋಬಾರ್ದು, ಪುಡಿ ಎಲ್ಲ ಆಗಬಾರ್ದು, ಆ ಥರ ಕೂರಬೇಕು. ಆ ಕನ್ಸಿಸ್ಟೆನ್ಸ್ಗೆ ಇದನ್ನು ಡ್ರೈ ಮಿಕ್ಸ್ ಕೊಡಿ. ಆಮೇಲೆ ನೀಟಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪನೇ ನೀರು ಹಾಕ್ಕೊತಾ ಇದ್ದೀನಿ. ನೀವು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ, ತೀರಾ ಮೆತ್ತಗೆ ಕಲಿಸ್ಕೊಳ್ಳೋಕೆ ಹೋಗಬೇಡಿ. ಆಮೇಲೆ ಇದು ನೀಟಾಗಿ ಇದನ್ನ ಲಟ್ಟಿಸ್ಕೊಳಕ್ಕೆ ಬರಲ್ಲ, ಅಂಟ್ಕೊಂಬಿಡುತ್ತೆ. ಹಾಗಾಗಿ ನಾವು ಚಪಾತಿ ಎಷ್ಟು ಕನ್ಸಿಸ್ಟೆನ್ಸಿ ಇರುತ್ತಲ್ವ ಅಷ್ಟು ಮಾಡ್ಕೊಳ್ಳಿ. ಇಲ್ಲಾಂದರೆ ಅದಕ್ಕೂ ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರು ನಡೆಯುತ್ತೆ. ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಚಿ ನೆನೆಯೋದಕ್ಕೆ ಬಿಡಿ. ಇದು ಸ್ವಲ್ಪ ಹೊತ್ತು ನೆನಿಬೇಕು, ಚೆನ್ನಾಗಿ ಒಂದು ಹಾಫ್ ಆನ್ ಅವರ್ ಆದರೂ ಸರಿ ನೆನಿಬೇಕು, ಆಗ ಇನ್ನೂ ಸಾಫ್ಟ್ ಆಗುತ್ತೆ. ಇನ್ನೊಂದು ಕಡೆ ನಾನು ಇದಕ್ಕೆ 2-3 ಮೀಡಿಯಮ್ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ, ಸ್ವಲ್ಪ ಅಚ್ಕಾರದ ಪುಡಿ ಅಂದರೆ 1 ಸ್ಪೂನಷ್ಟು ಅಚ್ಕಾರದ ಪುಡಿ, ಸ್ವಲ್ಪ 1/4 ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಪಾವ್ ಭಾಜಿ ಮಸಾಲ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ನೀವು ಪಾವ್ ಭಾಜಿ ಮಸಾಲನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಅದು ಹಾಕಿದ್ರೆ ಇನ್ನೂ ಒಂಥರ ಆರೋಮಾ ತುಂಬ ಚೆನ್ನಾಗಿ ಬರುತ್ತೆ. ತಿಂತಾದರೆ ನಮಗೆ ಇನ್ನೂ ತಿಂತಾನೆ ಇರಬೇಕು ಅನಿಸುತ್ತೆ. ಸೇಮು ಈ ಸ್ಟ್ರೀಟ್ ಸೈಡಲ್ಲೆಲ್ಲ ಸಿಗುತ್ತಲ್ಲ ಅದೇ ರೀತಿಯಾಗಿ ಇರುತ್ತೆ ಸಮೋಸ ಫ್ಲೇವರು. ತುಂಬಾ ಚೆನ್ನಾಗಿರುತ್ತೆ. ಪಾವ್ ಭಾಜಿ ಮಸಾಲನ ಸ್ಕಿಪ್ ಮಾಡಬೇಡಿ. ಹಾಗೆ ಇಲ್ಲಿ ಇನ್ನೊಂದು ಪ್ಯಾನ್ಗೆ ನಾನು ಬಿಸಿ ಇಟ್ಟು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಹಾಗೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕಿ ನಾನು ಮಿಕ್ಸ್ ಕೊಡ್ತಾಯಿದ್ದೀನಿ. ಇಲ್ಲಿ ಈರುಳ್ಳಿ ಚೆನ್ನಾಗಿ ಬೇಯಬೇಕು, ಅದು ಟ್ರಾನ್ಸ್ಪರೆಂಟ್ ಆಗಬೇಕು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿ. ನಾನು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಆದಮೇಲೆ ನಾವು ಆಗಲೇ ಇಟ್ಕೊಂಡಿರುವಂತಹ ಎಲ್ಲ ಸ್ಪೈಸಸ್ನೂ ಹಾಕಬೇಕು. ಹಾಕ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಇದು ಮಿಕ್ಸ್ ಹೇಗೆ ಕೊಡಬೇಕು ಅಂದರೆ, ನಾವು ಈರುಳ್ಳಿ ಇರುತ್ತಲ್ಲ ಅದು ನೀಟಾಗಿ ಬೆಂದು ಟ್ರಾನ್ಸ್ಪರೆಂಟ್ ಆಗಬೇಕು ಈರುಳ್ಳಿ, ಆವಾಗ ಇದು ತುಂಬ ಚೆನ್ನಾಗಿ ಆಗಿದೆ ಅಂಥೇಳಿ. ನೋಡಿ, ನಾನು ಲಿಡ್ನ ಕ್ಲೋಸ್ ಮಾಡಿ, ಜಾಸ್ತಿ ಅಲ್ಲ, 1-2 ನಿಮಿಷ ಅಷ್ಟೇ ನಾನು ಲಿಡ್ನ ಕ್ಲೋಸ್ ಮಾಡಿ ಸಿಮ್ಮಲ್ಲಿಟ್ಟು ಹಂಗೆ ಬಿಟ್ಟಿದ್ದೆ. 2 ಮಿನಿಟ್ಸ್ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಅಂದರೆ 1 ಟೇಬಲ್ ಸ್ಪೂನಷ್ಟು ಅವಲಕ್ಕಿ ಹಾಕಿ ಮಿಕ್ಸ್ ಕೊಟ್ಟು ಗ್ಯಾಸ್ ಆಫ್ ಮಾಡಿ ಸೈಡಿಗೆ ಇಟ್ಬಿಟ್ಟೆ. ಫ್ರೆಂಡ್ಸ್, ನಾವಿಲ್ಲಿ ಅವಲಕ್ಕಿ ಏನಕ್ಕೆ ಮಿಕ್ಸ್ ಮಾಡ್ತೀವಿ ಅಂದರೆ, ಈರುಳ್ಳಿ ಬೇಗ ನೀರಿನ ಅಂಶ ಬಿಟ್ಕೊಂಡ್ಬಿಡುತ್ತೆ. ಅದು ಬಿಟ್ಕೋಬಾರ್ದು ಅಂತೇಳಿ, ನಾವು ಬಿಟ್ಕೊಂಡ್ರೂ ಅವಲಕ್ಕಿ ಏನು ಮಾಡುತ್ತೆ, ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ನಮಗೆ ಅದು ಸ್ಟಫಿಂಗ್ ಏನಾಗುತ್ತೆ, ನೀರಾಗಿ ಆಗಲ್ಲ. ಇಲ್ಲಿ ನಾನು ಒಂದು ಬೌಲ್ಗೆ 2 to 3 ಟೀ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ನಮಗೆ ಗಮ್ಮಾಗಿ ವರ್ಕ್ ಆಗುತ್ತೆ. ಮೈದಾ ಹಿಟ್ಟು ಪೇಸ್ಟು ನಾವು ಸಮೋಸ ಶೀಟ್ಸ್ನೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಅದನ್ನ ಅಂಟಿಸ್ಬೇಕಲ್ಲ, ಅದಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಈಗ ನಾವು ಆಗಲೇ ಕಲಿಸ್ಕೊಂಡು ಇಟ್ಕೊಂಡಿರೋಂತಹ ಹಿಟ್ಟನ್ನ ಮತ್ತೆ ನೀಟಾಗಿ ಚೆನ್ನಾಗಿ ನಾದ್ಕೋಬೇಕು. ಇಲ್ಲಿ ನೀವು ಎಷ್ಟೊತ್ತು ನಾದ್ಕೊತೀರೋ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಸಮೋಸ ಶೀಟ್ಸ್. ನಾದ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ದಪ್ಪ ಉಂಡೆ ತೊಗೊಂಡು, ನೀವು ಚಪಾತಿ ತೊಗೊತೀರಲ್ಲ ಆದರೆ 2ರಷ್ಟು ತೊಗೊಳ್ಳಿ. ನಾನು ಮೀಡಿಯಮ್ ತೊಗೊತೀನಿ ಚಪಾತಿ ಸೈಜು, ಹಾಗಾಗಿ ಅದು 2ರಷ್ಟು ತೊಗೊಂಡೆ. ನೀವು ಸ್ವಲ್ಪ ದೊಡ್ಡ ತೊಗೊತೀವಿ, ಚಪಾತಿ ದಪ್ಪ ತಿಂತೀವಿ ಅಂತ ಅನ್ನೋರಾದರೆ ಒಂದು ಉಂಡೆ ತೊಗೊಳ್ಳಿ ಸಾಕು. ಅದನ್ನು ತೊಗೊಂಡು ನೀಟಾಗಿ ಲಟ್ಸ್ಕೊಳ್ಳಿ. ಫುಲ್ ಯೂನಿಫಾರ್ಮಾಗಿ ಬರಬೇಕು ಎಲ್ಲದು, ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಹಾಗೆ ಮಾಡಬೇಡಿ. ನಾನು ವೀಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಆ ಥಿಕ್ನೆಸ್ಸಲ್ಲಿದ್ದರೆ ಸಾಕು. ಇದೇ ಥರ ನಾವು ಉಳಿದಿರೋ ಎಲ್ಲ ಹಿಟ್ಟನ್ನು ಹಿಂಗೆ ಲಟ್ಸ್ಕೊಂಡೆ. ಈಗ ಇಲ್ಲಿ ತವನ ಬಿಸಿ ಮಾಡ್ಕೋಬೇಕು, ತುಂಬ ಬಿಸಿ ಅಲ್ಲ, ಲೈಟಾಗಿ ನಾವು ಈಗ ಚಪಾತಿ ಬಿಸಿ ಮಾಡೋಕ್ಕೆಲ್ಲ ಹೇಗೆ ಮಾಡ್ತೀವಲ್ಲ ಆ ಥರ ಬಿಸಿ ಮಾಡಿಕೊಂಡು ನಾವು ರೆಡಿ ಮಾಡ್ಕೊಂಡಿರೋಂತಹ ಸಮೋಸ ಶೀಟ್ಸ್ನ ತವ ಮೇಲೆ ಹಾಕಬೇಕು. ಇದಕ್ಕೆ ನೀವು ಏನು ಎಣ್ಣೆ ಅಥವಾ ಬೆಣ್ಣೆ ತುಪ್ಪದಿಂದ ಗ್ರೀಸ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ತುಂಬ
ಬೇಯಿಸೋವಂತಹ ಅವಶ್ಯಕತೆ ಇಲ್ಲ, ತುಂಬ ಸುಡೋಂಗೂ ಇಲ್ಲ, ಲೈಟಾಗಿ ಅಷ್ಟೇ 1 ಮಿನಿಟ್ ಒಂದು ಸೈಡ್ 1 ಮಿನಿಟ್, ಇನ್ನೊಂದು ಸೈಡ್ ಇನ್ನೊಂದು ಮಿನಿಟ್ ಅಷ್ಟೇ. ಇದು ಮಾಡ್ಕೊಂಡಾದ್ಮೇಲೆ ನಾನು ಎಡ್ಜಸ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಮಗೆ ನೀಟಾಗಿ ಈವನಾಗಿ ಬರಬೇಕಲ್ಲ ಸಮೋಸ ಶೀಟ್ಸ್, ಅದಕ್ಕೆ ಏನು ಮಾಡ್ತಾಯಿದ್ದೀನಿ, ಎಡ್ಜಸ್ ಎಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಈ ಎಡ್ಜಸ್ನ ನಾವು ಬಿಸಾಕೋದು ಬೇಡ, ಇದನ್ನು ಎಣ್ಣೆಗೆ ಹಾಕಿದ್ರೆ ಒಳ್ಳೆ ಸ್ನ್ಯಾಕ್ಸ್ ರೆಡಿ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ ಆ ಸ್ನ್ಯಾಕ್ಸು. ಈಗ ನಾನಿಲ್ಲಿ ಸಮೋಸ ಶೀಟ್ಗೆ ಆಗಲೇ ರೆಡಿ ಮಾಡ್ಕೊಂಡಿರುವಂತಹ ಮೈದಾ ಹಿಟ್ಟು ಪೇಸ್ಟ್ನ ಅಪ್ಲೈ ಮಾಡಿ ನಾನು ಇದನ್ನು ಕೋನ್ ಶೇಪಲ್ಲಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ನಾವು ಆಗಲೇ ರೆಡಿ ಮಾಡಿಟ್ಕೊಂಡಿರುವಂತಹ ಸ್ಟಫಿಂಗ್ ತಣ್ಣಗಾಗಿದೆ, ಅದನ್ನು ಕೋನ್ ಒಳಗೆ ಫಿಲ್ ಮಾಡಿ ಅಗೇನ್ ನಾವು ಮೈದಾ ಹಿಟ್ಟು ಪೇಸ್ಟ್ನ ಹಚ್ಚಿ ಅದನ್ನು ಲಾಕ್ ಮಾಡಬೇಕು. ಹೇಗೆ ಅಂದರೆ ಸೈಡ್ಸಲ್ಲಿ ಇರುತ್ತಲ್ಲ 3 ಸೈಡ್ಸು ಓಪನ್ ಆಗಿರಬಾರ್ದು, ಫುಲ್ ಕ್ಲೋಸ್ ಆಗಿರಬೇಕು. ಇಫ್ ಇನ್ ಕೇಸ್ ಅದೇನಾರ ಓಪನ್ ಆಗಿತ್ತು ಅಂದರೆ ನಾವು ಹಾಕಿರುವಂತಹ ಸ್ಟಫಿಂಗು ಎಣ್ಣೆಗೆ ಹಾಕಿದ್ಮೇಲೆ ಹೊರಗೆ ಬರೋವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಅದನ್ನ ಸೈಡ್ಸ್ನ ನೀಟಾಗಿ ನಾವು ಸೀಲ್ ಮಾಡ್ಕೋಬೇಕು. ಈ ಮೈದಾ ಹಿಟ್ಟು ಪೇಸ್ಟ್ನೆಲ್ಲ ಹಚ್ಚಿ ನೀಟಾಗಿ ಸೀಲ್ ಮಾಡ್ಕೊಳ್ಳಿ. ನಾನಿಲ್ಲಿ ನಾನು ಮಾಡ್ಕೊಂಡಿರುವಂತಹ ಎಲ್ಲ ಸಮೋಸ ಶೀಟ್ಸ್ಗೂ ಸ್ಟಫಿಂಗ್ನ ಫಿಲ್ ಮಾಡಿ ಒಂದೇ ಸರಿ ಎತ್ಕೊತಾ ಇದ್ದೀನಿ. ಇಲ್ಲಿ ನಾನು ತಗೊಂಡಿರೋ ಕ್ವಾಂಟಿಟಿಗೆ ಒಂದು 10ರಿಂದ 11 ಸಮೋಸಗಳಾಗ್ತಿದ್ದಾವೆ. ನಾನಿಲ್ಲಿ ತುಂಬ ದೊಡ್ಡ ಸೈಜು ಮಾಡ್ತಾಯಿಲ್ಲ, ಹಾಗೆ ತುಂಬ ಚಿಕ್ಕ ಸೈಜು ಮಾಡ್ತಾಯಿಲ್ಲ, ಮೀಡಿಯಮ್ ಸೈಜಲ್ಲಿ ನಾನಿಲ್ಲಿ ಸಮೋಸನ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಸಮೋಸ ಮಾಡೋದು ತುಂಬಾ ಈಸಿ, ಇದಕ್ಕೇನು ತುಂಬ ಟೈಮ್ ಬೇಕಾಗಿಲ್ಲ. ಆದರೆ ನೀವು ಪ್ರತಿಯೊಂದನ್ನು ಆಗಲೇ ರೆಡಿ ಮಾಡಿ ಮಾಡ್ತೀನಿ ಅಂದರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಈಗ ನಾನು ಫಸ್ಟು ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಬಿಟ್ಟು ಅದನ್ನು ಬಿಸಿಗೆ ಹಾಕಕ್ಕೆ ಬಿಡ್ತಿದ್ದೀನಿ. ಇದು ಚೆನ್ನಾಗಿ ಬಿಸಿ ಆದಮೇಲೆ ನಾವು ಆಗಲೇ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಎಕ್ಸ್ಟ್ರಾ ಶೀಟ್ಸು, ಅದನ್ನು ಎಣ್ಣೆಗೆ ಹಾಕ್ತಾಯಿದ್ದೀನಿ. ಇದು ಎಷ್ಟು ಚೆನ್ನಾಗಿದೆ ಅಂದರೆ ಫ್ರೆಂಡ್ಸ್, ಇದನ್ನು ನೀವು ಟ್ರೈ ಮಾಡಲೇಬೇಕು. ಈ ಸ್ನ್ಯಾಕ್ಸ್ ತುಂಬಾ ಚೆನ್ನಾಗಿದೆ, ಮಕ್ಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ. ನನ್ನ ಮಗ ಒಂದೇ ದಿನದಲ್ಲಿ ಇದನ್ನು ಫುಲ್ ಮುಗಿಸ್ಬಿಟ್ಟ, ಅಷ್ಟು ಚೆನ್ನಾಗಿತ್ತು. ಈಗ ಅದೇ ಎಣ್ಣೆಗೆ ಬಿಸಿ ಆದಮೇಲೆ ನಾನು ಫೋಲ್ಡ್ ಇಟ್ಕೊಂಡಿರೋಂತಹ ಸಮೋಸನೆಲ್ಲ ಹಾಕ್ತಾಯಿದ್ದೀನಿ. ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಬೇಕು ಅಥವಾ ಲೋ ಫ್ಲೇಮಲ್ಲಿ. ನಾವೇನಾದರೂ ಹೈ ಫ್ಲೇಮಲ್ಲಿ ಇಟ್ಕೊಂತಂದರೆ ಒಳಗಡೆ ಎಲ್ಲ ಬೆಂದಿರಲ್ಲ, ಹಸಿ ಆಗೇ ಇರುತ್ತೆ. ನೋಡಿ ಫ್ರೆಂಡ್ಸ್, ಮನೇಲೇ ಈಸಿಯಾಗಿ ಕ್ರಿಸ್ಪಿಯಾಗಿ ಸ್ಟ್ರೀಟ್ ಸೈಡಲ್ಲಿ ಸಿಗುವಂತಹ ಸಮೋಸನ ಮಾಡ್ಕೋಬೋದು. ಇದ್ರ ಟೇಸ್ಟ್ ಅಂತೂ 100% ಸ್ಟ್ರೀಟ್ ಸೈಡಲ್ಲಿ ಹೇಗೆ ಸಿಗುತ್ತಲ್ಲ ಟೇಸ್ಟು ಹಾಗೇ ಇತ್ತು. ನಮ್ಮ ಮನೇಲಿ ಒಂದೇ ದಿನಕ್ಕೆ ಎಲ್ಲ ಫುಲ್ಲು ಮುಗಿದೋಯ್ತು, ಅಷ್ಟು ತುಂಬ ಚೆನ್ನಾಗಿತ್ತು. ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಸೊ ಫ್ರೆಂಡ್ಸ್, ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸ್ಗೂ ಶೇರ್ ಮಾಡಿ. ನನ್ನ ರೆಸಿಪಿ ಹೇಗೆ ಬಂದಿದೆ, ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಹಾಗೆ ಇನ್ನೂ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಅಥವಾ ಇಂಟ್ರೆಸ್ಟಿಂಗ್ ರೆಸಿಪೀಸ್ ಬೇಕು ಅಂದರೆ ನನ್ನ ಚಾನಲ್ನ ಫಾಲೋ ಮಾಡ್ತಾಯಿರಿ. ಇಂಟ್ರೆಸ್ಟಿಂಗ್ ರೆಸಿಪೀಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.